ಡೈಲಾಗ್ ಹೊಡೆಯೋ ಮೂಡಲಿಲ್ಲ, ಯಾಕಂದರೆ ಲವ್ ಮಾಡಿ ಯಾಮಾರಿ ನಾನು ಬೇಜಾರಲ್ಲಿದ್ದೀನಿ ಈ ಮೂವಿನ ನೋಡಿ. ಸೊ ಪ್ರತಿಯೊಂದು ಕರ್ನಾಟಕ ಜನತೆ ನಮ್ಮ ಕನ್ನಡಿಗರಿಗೆ ಕೈ ಮುಗ್ದು ಕೇಳ್ಕೊತೀನಿ, ನಮ್ಮ ಕನ್ನಡಿಗರ ಮೂವಿನ ಬಂದು ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ. ಈ ಮೂವಿ ಬಂದು ಎತ್ತರ ಮಟ್ಟಕ್ಕೆ ಹೋಗ್ಬೇಕಂತ ನನ್ನ ಆಸೆ. ಯಾಕಂದರೆ ನನ್ನಂಥ ತುಂಬ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲವ್ ಮಾಡಿ ಯಾಮಾರಿ ಡೊಂಕಾಗಿರ್ತಾರೆ, ಅಮ್ಕು ಡುಮ್ಕೋ ಅಮಾಲ್ ಥರ ಡೊಂಕಾಗ್ಬಿಟ್ಟಿದ್ದೀನಿ ಈ ಮೂವಿನ ನೋಡಿ. ಸೊ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ, ಮೂವಿನ ಬಂದು ನೋಡ್ರಿ. ಬಟ್ ಹೀರೋಯಿನ್ ಅಂತೂ ಬೇರೆ ಲೆವೆಲ್ಲು ನಮ್ಮ ಹೀರೋ. ಸೊ ಲಾಸ್ಟ್ ಇಂಟರ್ವ್ಯೂಲಿ ನಮ್ಮ ಹೀರೋ ಬಗ್ಗೆ ಮಾತಾಡಿದ್ದೆ. ಹೀರೋ ಮಾತ್ರ ಬೇರೆ ಲೆವೆಲ್ಲು. ನಮ್ಮ ಹೀರೋಯಿನ್ನು 2 ಹೀರೋಯಿನು ಇಬ್ಬರು ಬೇರೆ ಲೆವೆಲ್. ಚಿಂದಿ ಚಿತ್ರಣ ಬೂಂದಿ ಮೊಸರಣ ಹಂಗಿತ್ತು ಮೂವಿ. ಸೊ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ, ಬಂದು ಚಿತ್ರಮಂದಿರಕ್ಕೆ ಮೂವಿನ ನೋಡಿ, ನಮ್ಮ ಕನ್ನಡಿಗರ ಮೂವಿನ ಸಪೋರ್ಟ್ ಮಾಡಿರಿ. ಸೊ ನಮ್ಮ NTR ಸರ್ ಅವ್ರ ಡ್ಯಾಡಿನೂ ಆ್ಯಕ್ಟ್ ಮಾಡಿದರು. ಸೊ ತುಂಬ ಖುಷಿ ಆಗ್ತು. ಸೊ ನಮ್ಮ ಕನ್ನಡಿಗರು ಎಲ್ಲೆಲ್ಲಿಂದನೋ ಕರ್ಕೊಂಬಂದು ಯಾರ್ಯಾರನ್ನೋ ಕರ್ಕೊಂಬಂದು ಇದು ಮಾಡಿಸ್ತಾರೆ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡೋಣ. ಸೊ ಈ ಮೂವಿ, ಈ ಟೀಮು, ಹೋಲ್ ಟೀಮ್ ಎಲ್ಲರಿಗೂ ಒಳ್ಳೆ ಸಕ್ಸಸ್ ಸಿಗಲಿ. ಸರ್ ಅವರು ತುಂಬ ನೀಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲೂ ಒಂದು ಚೂರು ಸಹ ನಮಗೆ ಬೋರ್ ಆಗೋದೇ ಇಲ್ಲ ಮೂವಿ ಆ್ಯಕ್ಚುಲಿ ಬೋರೇ ಆಗಲ್ಲ. ಸೊ ನಾವು ಇವಾಗ ನೋಡಿದ್ದೀವಿ, ಎಲ್ಲರೂ ಬಂದು ನೋಡೋವಂಥ ಮೂವಿ ಇದು. ಫನ್ನು, ಎಂಟರ್ಟೈನ್ಮೆಂಟು, ಟ್ವಿಸ್ಟ್ ಲಾಸ್ಟ್ವರೆಗೂ ಇರುತ್ತೆ. ಓಕೆ, ಲಾಸ್ಟ್ವರೆಗೂ ಟ್ವಿಸ್ಟ್ ಇರುತ್ತೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ. ಲಾಸ್ಟಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ, ಬಂದು ನೋಡಿ. ಎಲ್ಲರೂ ಲೈಫಲ್ಲಿ ನಡೆಯುವಂಥದ್ದೇ ತೋರಿಸಿದ್ದಾರೆ. ಇವಾಗ ನನ್ನ ಫ್ರೆಂಡ್ ಲೈಫಲ್ಲಿ ಏನು ನಡೆದಿದೆಯೋ ಅದನ್ನ ನಾನು ಥಿಯೇಟ್ರ್ ಮೇಲೆ ಸ್ಕ್ರೀನಲ್ಲಿ ನೋಡ್ಬಿಟ್ಟೆ. ಯಾಕಂದ್ರೆ ನಮ್ಮ ಫ್ರೆಂಡ್ದು ಸೇಮು ಇದೇ ಥರ ಲವ್ ಸ್ಟೋರಿ ಇದೆ. ಅವನು ಇವತ್ತು ಬೇಕಾರಾಗ್ಬಿಟ್ಟಿದ್ದಾನೆ, ಅವ್ನು ಕೈಗೆ ಸಿಗ್ತಾರೆ, ಅವ್ನು ಆ ಥರ ಆಗ್ಬಿಟ್ಟಿದ್ದಾನೆ. ದಯವಿಟ್ಟು ಆ ಥರ ಹೋಗ್ಬೇಡ್ರಿ, ಇವ್ರದ್ದೇನೆ ಅದು ಹೇಳ್ತಾ ಇರೋದು. ಎಲ್ಲ ಬಂದು ನೋಡಿ, ಥಿಯೇಟ್ರಲ್ಲಿ ನೋಡಿ ಫಿಲಮ್ನ, ಲವ್ OTPನ. ತುಂಬ ಚೆನ್ನಾಗಿದೆ ಮೂವಿ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮಾತಾಡಿ ಬ್ರೋ. ನಾವು ಇಷ್ಟಪಡೋರು ನಮ್ಮನ್ನ ಇಷ್ಟಪಡಲ್ಲ, ನಮ್ಮನ್ನ ಇಷ್ಟಪಡೋರು ನಾವು ಇಷ್ಟ ಆಗಲ್ಲ. ನಮ್ಮನ್ನ ಯಾರು ಇಷ್ಟಪಡ್ಕೊ ಬರ್ತಾರೋ ಅವ್ರನ್ನ ಇಷ್ಟಪಡೋ ಜೀವನ ಪೂರ್ತಿ ಚೆನ್ನಾಗಿರ್ತೀವಿ. ಇದೊಂದು ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ಯಾರು ಎರಡೆರಡು ದೋಣಿ ಮೇಲೆ ಕಲಿಡಕ್ಕೆ ಹೋಗ್ಬಿಡಿ, ಒಂದೇ ದೋಣಿ ಸಾಕು ಜೀವನ ಪೂರ್ತಿ. ಆದರೆ ನಮ್ಮನ್ನ ಇಷ್ಟಪಡೋರ್ನ ಇಷ್ಟಪಡ್ಕೊಂಡು ಹೋಗ್ಬಿಡಿ, ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ. ನಾವು ಇನ್ನೊಬ್ರು ಇವ್ರನ್ನ ಬಿಟ್ಟು ಇನ್ನೊಬ್ರು ಇಷ್ಟಪಡ್ಕೊಂಡು ಹೋಗ್ತೀವಿ ಗೊತ್ತಾ, ಅವ್ರು ಯಾವತ್ತೂ ನಮ್ಮ ಜೊತೆಲಿ ಇರಲ್ಲ. ಅದು ಯಾಕಂದರೆ ನನ್ನ ಲೈಫಲ್ಲಿ ಆಗಿದೆ. ಇನ್ನು ಮುಂದೆ ಆ ಕೆಲಸ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲರೂ ಬಂದು ಈ ಫಿಲಮ್ನ ನೋಡಿ. ಇದು ಸಕ್ಕದಾಗಿದೆ, ತುಂಬ ಎಮೋಷ್ನಲಾಗಿ ಸಕ್ಕದಾಗಿ ತೆಗೆದಿದ್ದಾರೆ ಫಿಲಮ್ ಹತ್ರ. ಸ್ಟೋರಿ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಆ್ಯಕ್ಟಿಂಗ್, ಹೀರೋ ಪ್ರತಿಯೊಬ್ಬರು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಮನಸ್ಸಿಗೆ, ಯಾಕಂದರೆ ಹುಡುಗಿರು ಹತ್ತು ಬಿಡ್ತಾರೆ, ಹುಡುಗರು ಮನಸ್ಸಲ್ಲಿ ನೋವು ತಿಂತಾರೆ. ಇದು ತುಂಬ ಚೆನ್ನಾಗಿದೆ, ಫ್ಯಾಮಿಲಿಗೋಸ್ಕರ ಸಕ್ಕದಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಬಂದು ನೋಡೋಂಥ ಮೂವಿ, ಯಾವುದೇ ಕೆಟ್ಟದಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಲವ್ OTP ಅನ್ನೋ ಒಂದು ಮೀನಿಂಗ್ನ ತಂದು ತೋರಿಸಿದ್ದಾರೆ. ಎಷ್ಟೋ ತನಕ ಅರ್ಥ ಆಗಲ್ಲ ಏನು ಇದು ಲವ್ OTP ಅನ್ನೋದು ಒಂದು ಡಿಫ್ರೆಂಟ್ ಆಗಿದೆ ಅಂತ. ಈ ಫಿಲಮ್ ಬಂದು ನೋಡಿ, ಆಚೆ ಬರುವಾಗ ನಿಮಗೆ ಗೊತ್ತಾಗುತ್ತೆ. ಡೈಲಾಗ್ ಹೊಡೆಯೋ ಮೂಡಲಿಲ್ಲ, ಯಾಕಂದರೆ ಲವ್ ಮಾಡಿ ಯಾಮಾರಿ ನಾನು ಬೇಜಾರಲ್ಲಿದ್ದೀನಿ ಈ ಮೂವಿನ ನೋಡಿ. ಸೊ ಪ್ರತಿಯೊಂದು ಕರ್ನಾಟಕ ಜನತೆ ನಮ್ಮ ಕನ್ನಡಿಗರಿಗೆ ಕೈ ಮುಗ್ದು ಕೇಳ್ಕೊತೀನಿ, ನಮ್ಮ ಕನ್ನಡಿಗರ ಮೂವಿನ ಬಂದು ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ. ಈ ಮೂವಿ ಬಂದು ಎತ್ತರ ಮಟ್ಟಕ್ಕೆ ಹೋಗ್ಬೇಕಂತ ನನ್ನ ಆಸೆ. ಯಾಕಂದರೆ ನನ್ನಂಥ ತುಂಬ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲವ್ ಮಾಡಿ ಯಾಮಾರಿ ಡೊಂಕಾಗಿರ್ತಾರೆ, ಅಮ್ಕು ಡುಮ್ಕೋ ಅಮಾಲ್ ಥರ ಡೊಂಕಾಗ್ಬಿಟ್ಟಿದ್ದೀನಿ ಈ ಮೂವಿನ ನೋಡಿ. ಸೊ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ, ಮೂವಿನ ಬಂದು ನೋಡ್ರಿ. ಬಟ್ ಹೀರೋಯಿನ್ ಅಂತೂ ಬೇರೆ ಲೆವೆಲ್ಲು ನಮ್ಮ ಹೀರೋ. ಸೊ ಲಾಸ್ಟ್ ಇಂಟರ್ವ್ಯೂಲಿ ನಮ್ಮ ಹೀರೋ ಬಗ್ಗೆ ಮಾತಾಡಿದ್ದೆ. ಹೀರೋ ಮಾತ್ರ ಬೇರೆ ಲೆವೆಲ್ಲು. ನಮ್ಮ ಹೀರೋಯಿನ್ನು 2 ಹೀರೋಯಿನು ಇಬ್ಬರು ಬೇರೆ ಲೆವೆಲ್. ಚಿಂದಿ ಚಿತ್ರಣ ಬೂಂದಿ ಮೊಸರಣ ಹಂಗಿತ್ತು ಮೂವಿ. ಸೊ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ, ಬಂದು ಚಿತ್ರಮಂದಿರಕ್ಕೆ ಮೂವಿನ ನೋಡಿ, ನಮ್ಮ ಕನ್ನಡಿಗರ ಮೂವಿನ ಸಪೋರ್ಟ್ ಮಾಡಿರಿ. ಸೊ ನಮ್ಮ NTR ಸರ್ ಅವ್ರ ಡ್ಯಾಡಿನೂ ಆ್ಯಕ್ಟ್ ಮಾಡಿದರು. ಸೊ ತುಂಬ ಖುಷಿ ಆಗ್ತು. ಸೊ ನಮ್ಮ ಕನ್ನಡಿಗರು ಎಲ್ಲೆಲ್ಲಿಂದನೋ ಕರ್ಕೊಂಬಂದು ಯಾರ್ಯಾರನ್ನೋ ಕರ್ಕೊಂಬಂದು ಇದು ಮಾಡಿಸ್ತಾರೆ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡೋಣ. ಸೊ ಈ ಮೂವಿ, ಈ ಟೀಮು, ಹೋಲ್ ಟೀಮ್ ಎಲ್ಲರಿಗೂ ಒಳ್ಳೆ ಸಕ್ಸಸ್ ಸಿಗಲಿ.